ವೀವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋವನ್ನು ಕಂಟಿನ್ಯೂ ಮಾಡುತ್ತಿದ್ದೇನೆ. ಇವತ್ತಿನ ವಿಷಯ ಲಂಬಾಣಿ ಸಂಸ್ಕೃತಿಯ ಅದ್ಭುತವಾದ ಒಗಟುಗಳು. ಮೊದಲನೇ ಒಗಟು, ಸಡಾತೀನ್ ಬಗೋಡಿ ಸಡಾತೀನ್ ವಾಜಾ ಸಡಾತೀನ್ ದೇವಿ ಕೂಣ್. ಕನ್ನಡದಲ್ಲಿ ಮೂರುವರೆ ಸ್ನಾನ ಮೂರುವರೆ ವಾದ್ಯ ಮೂರುವರೆ ದೇವಿಯರು ಯಾರು? ಎರಡನೇ ಒಗಟು, ಮಾ ಕುವಾರಿ ಬೇಟಿ ಪಣಾರಿ. ಕನ್ನಡದಲ್ಲಿ ಅಮ್ಮ ಕುವಾರಿ ಮಗಳು ಮುತ್ತೈದೆ. ಮೂರನೆಯ ಒಗಟು, ಪಾಂಚಿನ ದಿನೇ ಪಂಚಿಗೋ ದಸಿನ ದಿನೇ ಆಠಿ ಏ ರಥಾನ ಕೂತೋ ನರ್ಕೂಕ ಮಾಟಿ. ಕನ್ನಡದಲ್ಲಿ ಐವರಿಗೆ ಕೊಟ್ಟಿದ್ದು ಅಪರೂಪದ್ದು, ಹತ್ತಾರರಿಗೆ ಕೊಟ್ಟಿದ್ದು ಹವಳ. ಇದರರ್ಥ ಹೇಳಿದರೆ ಮನುಷ್ಯನೆನ್ನೆಲ್ಲೋ ಅಥವಾ ಪುರುಷನೆನ್ನೆಲ್ಲೋ. ನಾಲ್ಕನೇ ಒಗಟು, ಬುಕಿಯಾರೋ ಬೇಟಾನ ಕರಾಳೋ ಚಿಂಗರ್ಯಾನ ಚಿಂಗರಿ ಬಣಾಯೋ ಈ ಬಾಯಿ ಕೂಣ್. ಕನ್ನಡದಲ್ಲಿ ಬುಕಿಯಾನ ಮಗ ಜಾಣ, ಬುಕನ ಯುವತಿ ಮಾಡಿದ, ಈ ಸಹೋದರನ್ಯಾರು? ಐದನೇ ಒಗಟು, ಅಕ್ಕಡ್ಕ ಭೇಂಸ ಚಿಕ್ಕಡ್ಕ ಪಾಡ ದೂದ್ ಛ ಪಣ ಹರ್ಕರೇನಿ. ಕನ್ನಡದಲ್ಲಿ ಅಕ್ಕಡದ ಎಮ್ಮೆ ಚಿಕ್ಕಡದ ಮರಿಕೋಣ, ಹಾಲಿದ್ದರೂ ಬಯಕೆ ಮಾತ್ರ ಇಲ್ಲ. ಆರನೇ ಒಗಟು, ಅಚಮಣ ಗುಂಡಿ ಪಚಮಣ ಗುಂಡಿ ಗುಂಡಿ ಛೆ ಗಜರಾರಿ ಫಳೇರ ವಾಚ್ ಫೂಲ್ ಛ ಓರ್ ವಿಚಾರ ಮನ್ಕೇಣು. ಕನ್ನಡದಲ್ಲಿ ಅಚ್ಚ ಗೆಜ್ಜೆ ಪಚ್ಚೆಯ ಗೆಜ್ಜೆ ಗೆಜ್ಜೆ ಇದೆ ದುಂಡಗೆ ಫಲದ ಮಧ್ಯೆ ಹೂವಿದೆ ಅದರ ವಿಚಾರ ನನಗೆ ಹೇಳಬೇಕು. ಏಳನೆಯ ಒಗಟು, ಬಾರ ವರ್ಷೇರ್ ಬಾಟಿ ವರಸೇರ ನಂಗಾವಣ್ ಕಾಯ್ವಿಯ. ಕನ್ನಡದಲ್ಲಿ 12 ವರ್ಷದ ರೊಟ್ಟಿ 1 ವರ್ಷದ ಪಲ್ಯ ಏನಿರಬಹುದು? ಎಂಟನೆಯ ಒಗಟು, ಚಾರ್ ಪಾವ್ ಚೌರಾಸಿ ಪಾವ್ ಧರ್ತಿ ಪಾಂಚ್ ರಿಚಡೀರ ಪುಂದೆ ಪರ್ ಏಕ್ ಪುಚಡಿ. ಕನ್ನಡದಲ್ಲಿ 4 ಕಾಲು ಆಕಾಶಕ್ಕೆ 8 ಕಾಲು ಭೂಮಿಗೆ 5 ದೇಹದ 1 ಬಲ. 9ನೇ ಒಗಟು, ಸೋನೇರ ದಿಯೋ ಪುಚಡೀತಿ ಪಾಣಿ ಪೀವಚ. ಅಂದರೆ ಕನ್ನಡದಲ್ಲಿ ಬಂಗಾರದ ಗುಬ್ಬಿ ಬಾಲದಿಂದ ನೀರು ಕುಡಿಯುತ್ತದೆ. 10ನೆಯ ಒಗಟು, ಏಕ್ ಪೇಡ್ ಬಾರಾ ಡೋಳಾ 8 ಪಾನ್. ಕನ್ನಡದಲ್ಲಿ 1 ಕಾಂಡ 12 ಕವಲು 8 ಎಲೆ. ಇಂತಹ ರೂಪಾತ್ಮಕ ಒಗಟುಗಳನ್ನು ತಿಳಿಸಲು ಮತ್ತು ಇದರ ಅರ್ಥವನ್ನು ಹೇಳಲು ನಾನು ಮುಂದಿನ ವಿಡಿಯೋದಲ್ಲಿ ಇನ್ನು ನಿಮ್ಮೊಂದಿಗೆ ಬರುತ್ತೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಹಾಗೂ ಅಲ್ಲೇ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಹೊಸ ವಿಡಿಯೋ ಅಪ್ಲೋಡ್ ಆಗುವ ನೋಟಿಫಿಕೇಷನ್ ನಿಮಗೆ ತಿಳಿಯುತ್ತದೆ. ಎಲ್ಲರಿಗೂ ಥ್ಯಾಂಕ್ ಯು ಟು ಆಲ್.